ಎಲ್ಲ ಧ್ಯಾನ ಬಂಧುಗಳಿಗೆ, ಆತ್ಮ ಬಂಧುಗಳಿಗೆ ಅನಂತ ಕೋಟಿ ಕೋಟಿ ಪ್ರಣಾಮಗಳು. ಇಂದಿನ ಧ್ಯಾನ ಸ್ವಾಧ್ಯಾಯ ಸತ್ಸಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ತುಂಬ ಹೃದಯದ ಸ್ವಾಗತ. ಮೊಟ್ಟ ಮೊದಲಿಗೆ ನಮ್ಮೆಲ್ಲರ ಧ್ಯಾನ ಗುರುಗಳಾದ ಪರಮ ಪೂಜ್ಯರಾದ ಬ್ರಹ್ಮರ್ಷಿ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿಯವರ ಚರಣ ಕಮಲಗಳಿಗೆ ವಂದಿಸುತ್ತಾ, ಗುರುಮಾತಾ ಸ್ವರ್ಣಮಾಲಾ ಅಮ್ಮನವರ ಪಾದ ಕಮಲಗಳಿಗೆ ವಂದಿಸುತ್ತಾ, ನಮ್ಮೆಲ್ಲರ ಚೈತನ್ಯ ಚರ್ಚೆಗಿರ್ತಕ್ಕಂಥ ಮಹಾವತಾರ್ ಬಾಬಾ ಅವರನ್ನ ನನ್ನ ಮಂದಿರದಲ್ಲಿ ಸ್ಮರಿಸುತ್ತಾ, ನಮ್ಮ ಮಾರ್ಗದರ್ಶಕ ನನ್ನ ಗುರುಗಳಾದ ತಟ್ವಾಲಿ ಬಾಬಾ, ಬರ್ಫಾನಿ ಬಾಬಾ, ಮಹಾದಾನಂದ ಬಾಬಾಜಿಯವರನ್ನ ನನ್ನ ಹೃದಯ ಮಂದಿರದಲ್ಲಿ ಸ್ಮರಿಸುತ್ತಾ, ನಮ್ಮ ಮಾರ್ಗದರ್ಶಕ ಗುರುಗಳಾದ ಡಾಕ್ಟರ್ ಜೀವಂದರ್ ಕೇತಪ್ಪ ಸರ್ ಅವರಿಗೆ ವಂದಿಸುತ್ತಾ, ಅಯ್ಯಪ್ಪ ಪಿಂಡಿ ಸರ್ ಅವರಿಗೆ ವಂದಿಸುತ್ತಾ, ಎಲ್ಲ ಆಸ್ಟ್ರಲ್ ಮಾಸ್ಟರ್ಸ್ ಗಳಿಗೆ, ಪಿರಮಿಡ್ ಮಾಸ್ಟರ್ಸ್ ಗಳಿಗೆ ವಂದಿಸುತ್ತಾ, ಸೀತಾ ಮಾತೆ, ಶೋಧನಾ ಮಾತೆ, ವಸುಂಧರ ಮಾತೆಯರಿಗೆ ವಂದಿಸುತ್ತಾ, ಅವರೆಲ್ಲರ ಚೈತನ್ಯ ಶಕ್ತಿಯೊಂದಿಗೆ ನಮ್ಮ ಚೈತನ್ಯ ಶಕ್ತಿಯನ್ನು ಅನುಸಂಧಾನಗೊಳಿಸುತ್ತಾ ನಾವಿಂದಿನ ಸ್ವಾಧ್ಯಾಯವನ್ನ ಆರಂಭಿಸೋಣ. ಮಾಸ್ಟರ್ಸ್, ನಿಮಗೆಲ್ಲ ಗೊತ್ತಿರೋ ಹಾಗೆ ಒಂದ್ ಸೆಕೆಂಡ್ ನನ್ ಮೊಮ್ಮಗ ಸ್ವಲ್ಪ ಡಿಸ್ಟರ್ಬ್ ಮಾಡ್ಲಿಕ್ಕತ್ತಾನ. ಒಂದ್ 2 ನಿಮಿಷ ಬಾ. ಲೈಟ್ ತೆಗ್ದಿದ್ರೆ ಹೆಂಗ ಅಲ್ಲಿ ಮಾತಾಡ್ಲಿಕ್ಕೆ ಬರಲ್ಲ. ಸಾರಿ ಮಾಸ್ಟರ್ಸ್, ನಾವು ಸ್ವಾಧ್ಯಾಯಕ್ಕಾಗಿ ಶ್ರೀಮತಿ ರೂಪಾ ವೆಂಕಟೇಶ್ ಅವರು ಬರೆದಿರ್ತಕ್ಕಂಥ ಸತ್ಯ ಪಯಣ ಪುಸ್ತಕವನ್ನ ತೆಗೆದುಕೊಂಡಿದ್ದೇವೆ. ನಿನ್ನಿನ ಒಂದು ತರಗತಿಯಲ್ಲಿ ಈ ಆತ್ಮ ಜೀವನವನ್ನ ನಿರ್ಧರಿಸಿಕೊಂಡು ಭೂಮಿಯ ಮೇಲೆ ಭೌತಿಕ ಶರೀರವನ್ನ ಧರಿಸಿ ಬರಬೇಕಾಗಿರ್ತಕ್ಕಂತಹ ಸಂದರ್ಭದಲ್ಲಿ ಎಷ್ಟೋ ಜನ ಕಾರ್ಯಕರ್ತರ ಸಹಾಯವನ್ನ, ಸೂಕ್ಷ್ಮ ಲೋಕದ ಕಾರ್ಯಕರ್ತರ ಸಹಾಯವನ್ನ ತೆಗೆದುಕೊಳ್ಳುತ್ತೆ. ಹಾಗೇನೆ ಧರಿಸಿದ ಶರೀರವನ್ನ ತ್ಯಜಿಸುವಾಗ, ಮರಣ ಹೊಂದುವಾಗಲೂ ಕೂಡ ಅನೇಕ ಜನ ಕಾರ್ಯಕರ್ತರ ಸಹಾಯವನ್ನ ಪಡೀತದ. ಈ ಕಾರ್ಯಕರ್ತರು ಎಲ್ಲರೂ ಅನೇಕರ ಜನರು ಸೂಕ್ಷ್ಮ ಲೋಕಕ್ಕೆ ಸೇರಿದವರು ಆಗಿರ್ತಾರೆ. ಶರೀರವನ್ನ ತ್ಯಜಿಸಿ ಬರ್ತಕ್ಕಂಥ ಆತ್ಮಗಳ ಸಹಾಯಕ್ಕಾಗಿ ಅವರು ಸದಾ ಸಿದ್ಧರಾಗಿರ್ತಾರೆ. ಆದ್ರೆ ಶರೀರವನ್ನ ತ್ಯಜಿಸ್ತಕ್ಕಂಥ ಈ ಆತ್ಮಕ್ಕೆ ಆ ಎಲ್ಲ ಒಂದು ಜ್ಞಾನ ಇರುವುದಿಲ್ಲ. ಅಜ್ಞಾನದ ಕಾರಣದಿಂದಾಗಿ, ಅದರ ಒಂದು ಅಜ್ಞಾನದ ಕಾರಣದಿಂದಾಗಿ ಅವುಗಳಿಗೆ ತಮ್ಮ ಸಹಾಯಕ್ಕೆ ಬಂದಿರ್ತಕ್ಕಂಥವ್ರನ್ನ ಅರಿಲಿಕ್ಕೆ, ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ. ಆದ ಕಾರಣ ಶರೀರ ಭೂಲೋಕದಲ್ಲಿ ಇರುವಾಗಲೇ ಈ ಜನನ ಮರಣಗಳ ಬಗೆಗಿನ ಜ್ಞಾನವನ್ನ ಪಡೆದಿದ್ರೆ ಇಂತಹ ಗೊಂದಲಗಳು ಇರೋದಿಲ್ಲ. ಆದ್ರೆ ಈ ಜ್ಞಾನವನ್ನ ಅಷ್ಟು ಸುಲಭವಾಗಿ ಕರಗತ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಈ ಜ್ಞಾನ ಕರಗತ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆದದ್ದು ಮಾನವ ಜನ್ಮ ಪಡೆದವ್ರಿಗೆ ಮಾತ್ರ ಅಂತಕ್ಕಂಥ ಸಂಗತಿಯನ್ನು ಇಲ್ಲಿ ಹೇಳ್ತಾರೆ. ಅದ್ರಿಂದ ಈ ಜ್ಞಾನವನ್ನ ಮಾನವ ಜನ್ಮಕ್ಕೆ ಬಂದಾಗ ನಾವು ನಮ್ಮ ಒಂದು ತಿಳುವಳಿಕೆಯ ಪ್ರಕಾರ ಈ ಜ್ಞಾನವನ್ನ ನಾವು ಪಡೀಲಿಕ್ಕೆ ಪ್ರಯತ್ನ ಮಾಡಬೇಕು ಅಂತಕ್ಕಂಥ ಸಂಗತಿಗಳನ್ನ ಹೇಳಿದ್ದಾರೆ. ಇವತ್ತು ಬೋಧನೆ 6 ನಾವು ಚರ್ಚೆ ಮಾಡೋಣ. ಇದರಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ, ಒಂದು ಆತ್ಮವು ಶರೀರಧಾರಿಯಾಗುವ ಮುನ್ನ ಹೇಗೆ ಎಷ್ಟೋ ಪೂರ್ವ ಸಿದ್ಧತೆಗಳನ್ನು ಕೈಕೊಳ್ಳುತ್ತದೆಯೋ, ಹಾಗೆಯೇ ಶರೀರವನ್ನು ತ್ಯಜಿಸುವ ಮುನ್ನ ಕೂಡ ಎಷ್ಟೋ ಸಿದ್ಧತೆಗಳಿಂದ ಕೂಡಿರ್ತದ. ಒಂದು ಆತ್ಮ ಶರೀರಧಾರಿಯಾಗುವ ಮುನ್ನ ಎಷ್ಟು ಪೂರ್ವ ಸಿದ್ಧತೆಗಳನ್ನ ಮಾಡ್ಕೊಳ್ಳುತ್ತೋ, ಅದೇ ರೀತಿ ಶರೀರವನ್ನ ತ್ಯಜಿಸುವಾಗಲೂ ಕೂಡ ಪೂರ್ವ ಸಿದ್ಧತೆಗಳನ್ನ ಮಾಡ್ಕೊಳ್ಳುತ್ತೆ ಅಂತ ಹೇಳ್ತಾರೆ. ಶರೀರವನ್ನ ಧರಿಸುವ ಮೊದಲೇ ತಾನು ಶರೀರವನ್ನ ತ್ಯಜಿಸುವ ಸಮಯ, ಸನ್ನಿವೇಶಗಳನ್ನ ಕೂಡ ಆತ್ಮ ನಿರ್ಧರಿಸಿಕೊಂಡಿರುತ್ತೆ ಅಂತ. ತಾನು ಶರೀರವನ್ನ ಧರಿಸಿ ಬರುವಾಗಲೇ ಯಾವ ಸಮಯಕ್ಕೆ ತಾನು ಶರೀರವನ್ನ ತ್ಯಜಿಸ್ಬೇಕು ಅಂತಕ್ಕಂಥದ್ದನ್ನ ಎಲ್ಲವನ್ನೂ ಅದು ನಿರ್ಧಾರ ಮಾಡ್ಕೊಂಡೇ ಬಂದಿರ್ತದ. ಶರೀರವನ್ನ ತ್ಯಜಿಸುವ ಸಮಯ ಸನ್ನಿಹಿತವಾದಾಗ ಅದಕ್ಕೆ ಅವಶ್ಯವಿರ್ತಕ್ಕಂಥ ಸನ್ನಿವೇಶಗಳನ್ನ ಸೃಷ್ಟಿಸಿ ತನ್ನನ್ನು ಎಚ್ಚರಿಸುವಂತೆ
ಸೂಕ್ಷ್ಮ ಲೋಕದ ಕಾರ್ಯಕರ್ತರಲ್ಲಿ ಮನವಿಯನ್ನ ಮಾಡ್ಕೊಂಡಿರುತ್ತೆ. ಅಷ್ಟೇ ಅಲ್ದೇನೆ ಮೊದಲೇನೆ ತನ್ನನ್ನ ಎಚ್ಚರಿಸ್ಬೇಕು ಅಂತ ಹೇಳಿ ಸೂಕ್ಷ್ಮ ಲೋಕದ ಕಾರ್ಯಕರ್ತರಿಗೆ ಮನವಿಯನ್ನ ಮಾಡ್ಕೊಂಡಿರುತ್ತೆ. ನನ್ನ ಸಮಯ ಬಂದಾಗ, ಶರೀರ ತ್ಯಜಿಸ್ತಕ್ಕಂಥ ಒಂದು ಸಮಯ ಬಂದಾಗ ಅದಕ್ಕೆ ಅವಶ್ಯಕವಾಗಿರ್ತಕ್ಕಂತಹ ಸನ್ನಿವೇಶಗಳನ್ನ ಸೃಷ್ಟಿಸಿ ನನಗೆ ನೆನಪು ಮಾಡಬೇಕು ಅಂತಕ್ಕಂಥ ಒಂದು ಮನವಿಯನ್ನು ಮಾಡ್ಕೊಂಡಿರುತ್ತೆ. ಆದ್ರೆ ಸಮಯ ಸನ್ನಿಹಿತವಾದಾಗ ಕಾರ್ಯಕರ್ತರು ಎಚ್ಚರಿಸಲು ಪ್ರಯತ್ನ ಮಾಡ್ತಾರೆ. ಆದ್ರೆ ಸೂಕ್ಷ್ಮ ಸಂಜ್ಞೆಗಳನ್ನ ಅರ್ಥ ಮಾಡಿಕೊಳ್ಳುವ ಶಕ್ತಿಯನ್ನ ಜೀವನದಲ್ಲಿ ಊರ್ಜಿಸಿಕೊಳ್ಳದ ಕಾರಣ ಭೌತಿಕ ಶರೀರವು ಇದನ್ನು ಗಣನೆಗೆ ತೆಗೆದುಕೊಳ್ಳುವುದಿಲ್ಲ. ಆ ಸಮಯ ಬಂದಾಗ ಸೂಕ್ಷ್ಮ ಲೋಕದ ಕಾರ್ಯಕರ್ತರು ಎಚ್ಚರಿಕೆಯನ್ನ ಕೊಡ್ತಾರೆ, ಆದ್ರೂ ಕೂಡ ಅದನ್ನ ಗ್ರಹಿಸ್ತಕ್ಕಂಥ, ಅದನ್ನ ತಿಳಿದುಕೊಳ್ತಕ್ಕಂಥ ಒಂದು ಕೆಪಾಸಿಟಿ, ಸಾಮರ್ಥ್ಯ ಈ ಭೂಮಿಯ ಮೇಲೆ ಇರ್ತಕ್ಕಂತಹ ಜೀವಿಗಳಿಗೆ ಇರೋದಿಲ್ಲ. ಹೀಗಾಗಿ ಅದು ಏನೂ ಇವರಿಗೆ ಗೊತ್ತಾಗೋದಿಲ್ಲ. ಆದರೂ ಕೂಡ ಕಾರ್ಯಕರ್ತರು ಏನ್ ಮಾಡ್ತಾರೆ ಅಂತಂದ್ರೆ ಆತ್ಮವು ಶರೀರವನ್ನ ತ್ಯಜಿಸುವವರೆಗೆ ಅವರು ಕಾದಿದ್ದು ಆತ್ಮವನ್ನ ತಮ್ಮೊಡನೆ ಕರೆದೊಯ್ಯಲಿಕ್ಕೆ ಕಾತರದಿಂದ ನಿರೀಕ್ಷೆ ಮಾಡ್ತಾ ಇರ್ತಾರಂತೆ ಅವರು. ಹೀಗೆ ಶರೀರವನ್ನು ತ್ಯಜಿಸಿದ ಆತ್ಮವು ಶರೀರವೇ ತಾನೆಂದು ಬಗೆದು ಜೀವನವನ್ನು ಒಂದು ಅನುಭವದಂತಲ್ಲ ಅದೇ ಶಾಶ್ವತವೆಂದು ಭಾವಿಸಿ ಜೀವಿಸುವ ಕಾರಣ ಶರೀರದಿಂದ ಹೊರಬಂದ ತಕ್ಷಣ ಗಲಿಬಿಲಿಗೊಳ್ಳುತ್ತದೆ. ಶರೀರವನ್ನ ತ್ಯಜಿಸಿರ್ತಕ್ಕಂಥ ಆತ್ಮ ಶರೀರನೇ ತಾನು ಅಂತ ಹೇಳಿ ಇದುವರೆಗೆ ಇಡೀ ಜೀವನ ಪರ್ಯಂತ ಶರೀರವೇ ತಾನು ಅಂತ ಹೇಳಿ ತಿಳ್ಕೊಂಡಿರ್ತದ. ಅದೇ ರೀತಿ ಕೆಲಸ ಮಾಡ್ತಾ ಇರ್ತದೆ. ಇದನ್ನ ಒಂದು ಅನುಭವದಂತೆ ಅಲ್ಲ, ಇದೇ ಶಾಶ್ವತ. ಈ ಜೀವನ ಅಂತಕ್ಕಂಥದ್ದು ಕೇವಲ ಅನುಭವ ಮಾತ್ರ ಅಲ್ಲ, ಇದೇ ಶಾಶ್ವತ ಅಂತಕ್ಕಂಥ ಒಂದು ಭಾವನೆಯಿಂದ ಅದು ಜೀವಿಸಿರುತ್ತೆ. ಹೀಗಾಗಿ ಶರೀರದಿಂದ ಹೊರಬಂದ ತಕ್ಷಣ ಅದಕ್ಕೆ ತುಂಬಾ ಗಲಿಬಿಲಿ ಆಗ್ತದಂತ. ಈ ಅನುಭವ ಹೊಸತೇನಲ್ಲದಿದ್ದರೂ ಭೌತಿಕ ಜೀವನದಲ್ಲಿ ವಿಲೀನಗೊಂಡ ಮನಸ್ಸನ್ನು ಹೊತ್ತು ಆತ್ಮವು ಗೊಂದಲಕ್ಕೊಳಗಾಗುವುದು ಸಹಜವೇ ಆಗಿದೆ. ಈ ಅನುಭವ ಹೊಸತೇನೂ ಅಲ್ಲ. ಪ್ರತಿ ಜನ್ಮ ಪಡೆಯುವಾಗ, ಜನ್ಮವನ್ನ ಬಿಡುವಾಗ ಇದು ಆಗ್ತಕ್ಕಂಥ ಅನುಭವನೇ ಇರುತ್ತೆ. ಆದ್ರೂ ಕೂಡ ಅದರ ಜ್ಞಾನ ಇಲ್ಲದೆ ಹೋಗಿರೋದ್ರಿಂದ ಇದು ಈ ಆತ್ಮ ಗೊಂದಲಕ್ಕೆ ಒಳಗಾಗ್ತದ. ಹೀಗೆ ಗೊಂದಲಕ್ಕೊಳಗಾದ ಆತ್ಮ ತನಗಾಗಿ ಕಾದಿರ್ತಕ್ಕಂಥ ಕಾರ್ಯಕರ್ತರನ್ನ ಕಂಡು ಭಯಭೀತರಾಗ್ತಾರೆ. ತನ್ನ ಸಹಾಯಕ್ಕೆ ಬಂದಿರತಕ್ಕಂಥ ಕಾರ್ಯಕರ್ತರನ್ನ ಕಂಡು ಭಯಭೀತರಾಗ್ತಾರೆ. ತಾನು ಶರೀರ ಧರಿಸುವಾಗಿನ ಪೂರ್ವದ ನೆನಪುಗಳು ಶರೀರಧಾರಿಯಾಗುತ್ತಲೇ ಮರೆತು ಹೋಗುವ ಕಾರಣ ಆತ್ಮವು ಈ ಕಾರ್ಯಕರ್ತರನ್ನ ಗುರುತಿಸುವ ಶಕ್ತಿಯಿಂದ ವಂಚಿತರಾಗಿರ್ತಾರೆ. ತಾನು ಶರೀರಧಾರಿಯಾಗಿ ಭೂಮಿಗೆ ಬಂದ ತಕ್ಷಣ ಎಲ್ಲವೂ ಜ್ಞಾಪಕದಲ್ಲಿ, ಎಲ್ಲವೂ ನೆನಪು ಹೋಗೋದ್ರಿಂದ, ಯಾವುದು ಜ್ಞಾಪಕದಲ್ಲಿ ಉಳಿದೇ ಇರೋದ್ರಿಂದ ಈ ಆ ಕಾರ್ಯಕರ್ತರನ್ನ ಗುರುತಿಸ್ತಕ್ಕಂಥ ಒಂದು ಸಾಮರ್ಥ್ಯವೂ ಕೂಡ ಅವ್ರಿಗೆ ಇರೋದಿಲ್ಲ. ಹೀಗಾಗಿ ಆ ಶಕ್ತಿ, ಅವ್ರನ್ನ ಗುರುತಿಸ್ತಕ್ಕಂಥ ಒಂದು ಶಕ್ತಿಯಿಂದ ಅವರು ವಂಚಿತರಾಗಿರ್ತಾರೆ. ಹೀಗೆ ಭಯಭೀತಗೊಂಡ ಆತ್ಮವನ್ನ ಕಾರ್ಯಕರ್ತರು ರಮಿಸಿ ತಮ್ಮೊಡನೆ ಕರೆದುಕೊಂಡು ಹೋಗ್ತಾರಂತೆ. ಅವರ ಮನವನ್ನ ಒಲಿಸಿ ರಮಿಸಿ ಅವರನ್ನ ತಮ್ಮ ಜೊತೆ ಕರ್ಕೊಂಡು ಹೋಗ್ತಾರೆ. ಆತ್ಮವು ಕಾರ್ಯಕರ್ತರನ್ನೇ ಪ್ರಲಾಪ ಮಾಡುತ್ತದೆ. ಅವರೆಷ್ಟು ರಮಿಸಿ ತಿಳುವಳಿಕೆ ಮೂಡಿಸಿ ಕರ್ಕೊಂಡು ಹೋದ್ರು ಕೂಡ ಅವ್ರ ಜೊತೆಗೆ ಸುಮ್ಮನೆ ಇದು ಏನಂತಾರೆ ವಾದ ವಿವಾದಗಳನ್ನ ಮಾಡ್ತಾ ಇರುತ್ತೆ. ತಾನು ಏಕೆ ಶರೀರದಿಂದ ಹೊರ ಹಾಕಲ್ಪಟ್ಟೆ ಅಂತ ಹೇಳಿದು ಪ್ರಲಾಪ ಮಾಡ್ತಾನೆ ಇರ್ತದಂತೆ. ಶರೀರವನ್ನ ಸೇರಿಕೊಳ್ಳುವ ವ್ಯರ್ಥ ಪ್ರಯತ್ನವನ್ನದು ಮಾಡ್ತಾ ಇದೆ. ನಾನು ಶರೀರದಿಂದ ಯಾಕೆ ಹೊರಗೆ ಬಂದೆ ಅಂತ ಹೇಳಿ ಪ್ರಲಾಪ ಮಾಡ್ತಾ ಇರುತ್ತೆ. ಸಾಧ್ಯವಾದಷ್ಟು ಆ ಶರೀರದೊಳಗೆ ಹೋಗ್ಲಿಕ್ಕೆ ಅದು ಪ್ರಯತ್ನವನ್ನ ಮಾಡ್ತಾ ಇರುತ್ತೆ. ತಾನು ಇನ್ನು ಈ ದೇಹವನ್ನು ಸೇರಲು ಸಾಧ್ಯವಿಲ್ಲ ಅಂತಕ್ಕಂಥದ್ದು ಅದಕ್ಕೆ ಮನಗಂಡಾಗ ಅದು ಹಾಗೆ ಪ್ರಲಾಪಿಸ್ತಾ ಕಾರ್ಯಕರ್ತರನ್ನೇ ಹೊರಡ್ಲಿಕ್ಕೆ ಅವಾಗ ಅನುವಾಗ್ತದೆ, ಸಿದ್ಧ ಆಗ್ತದೆ ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ಆತ್ಮವನ್ನು ಆತ್ಮಗಳ ಜೀವನ ಸಂಬಂಧ ಪ್ರಕಂಪನಗಳನ್ನು ಸಂಗ್ರಹಿಸಿಡುವ ಗ್ರಂಥಾಲಯಕ್ಕೆ ಕರೆದೊಯ್ಯಲಾಗುತ್ತದೆ. ಅವರ ಮನವನ್ನ ಒಲಿಸಿ ಆತ್ಮವನ್ನ ಎಲ್ಲಿ ಕರ್ಕೊಂಡು ಹೋಗ್ತಾರೆ ಅಂತಂದ್ರೆ ಎಲ್ಲಿ ಆಕಾಶಿಕ್ ರೆಕಾರ್ಡ್ಸ್ ಗಳು ಇರ್ತಾವೋ, ಎಲ್ಲ ಕರ್ಮಗಳ ಒಂದು ರೆಕಾರ್ಡ್ ಎಲ್ಲಿ ಇರ್ತದ ಅದನ್ನ ಒಂದು ಗ್ರಂಥಾಲಯ ಅಂತ ಹೇಳಿ ಕರೀತಾರೆ. ಈ ಆತ್ಮಗಳ ಜೀವನಕ್ಕೆ ಸಂಬಂಧಿಸಿರ್ತಕ್ಕಂಥ ಎಲ್ಲ ಪ್ರಕಂಪನಗಳನ್ನ ಸಂಗ್ರಹಿಸಿರ್ತಕ್ಕಂಥ ಒಂದು ಗ್ರಂಥಾಲಯ ಅಂತ ಹೇಳಿ ಕರೀತಾರೆ. ಅಲ್ಲಿ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಪ್ರತಿ ಆತ್ಮದ, ಪ್ರತಿ ಜೀವನದ, ಪ್ರತಿ ಘಟನೆಗಳು ತರಂಗಗಳ ಮೂಲಕ ಶೇಖರಿಸಿ ಇಡಲಾಗಿರುತ್ತೆ. ಅಲ್ಲಿ ಪ್ರತಿಯೊಂದು ಆತ್ಮದ, ಪ್ರತಿಯೊಂದು ಜೀವನ, ಎಷ್ಟು ಜೀವನ ಅದಾಗಿದೋ ಎಲ್ಲ ಜೀವನದು ಪ್ರತಿ ಘಟನೆಗಳು ಅಲ್ಲಿ ತರಂಗಗಳ ಮೂಲಕ ಅಲ್ಲಿ ಶೇಖರಿಸಿ ಇಡಲಾಗಿರುತ್ತದೆ. ಕಾರ್ಯಕರ್ತರು ಆತ್ಮದ ಜೀವನದ ಅಂಶಗಳನ್ನು ತೋರಿಸುತ್ತಾರೆ. ಅಲ್ಲಿ ಕರ್ಕೊಂಡು ಹೋಗಿ ಅಲ್ಲಿಗೆ ಕರೆತಂದ ಆತ್ಮಕ್ಕೆ ಅದರ ಜೀವನದ ಕಡತಗಳನ್ನ, ಅದರ ಫೈಲ್ಸ್ ಗಳನ್ನ, ಪ್ರತಿಯೊಂದು ಆತ್ಮದ ಫೈಲ್ಸ್ ಗಳಲ್ಲಿ ಸಪರೇಟ್ ಆಗಿರೋದ್ರಿಂದ ಆ ಆತ್ಮದ ಒಂದು ಫೈಲ್ ಅನ್ನ, ಕಡತವನ್ನ ತೆಗೆದು ತೋರಿಸ್ತಾರೆ. ಕಾರ್ಯಕರ್ತರು ಆತ್ಮದ ಜೀವನದ ಅಂಶಗಳನ್ನ ತೋರಿಸ್ತಾರೆ. ಅಷ್ಟೇ ಹೊರತು ಯಾವ ಪರೀಕ್ಷೆಯನ್ನಾಗ್ಲಿ ಅಥವಾ ಯಾವ ವಿಚಾರಣೆಯನ್ನಾಗ್ಲಿ ಮಾಡೋದಿಲ್ಲ. ಕೇವಲ
ಅವನ ಚಿತ್ತ ಏನೇನು ಮಾಡಿದೀಯಾ, ಏನೇನು ಯಾವ್ಯಾವ ಜನ್ಮದಲ್ಲಿ ಏನೇನು ಮಾಡಿದೀಯಾ ಅಂತಕ್ಕಂಥದನ್ನ ಚಿತ್ರಗಳ ಮೂಲಕ ಒಂದು ಸಿನಿಮಾ ತೋರಿಸಿದಾಗೆ ತೋರಿಸ್ತಾರೆ ವಿನಃ ಯಾವ ವಿಚಾರಣೆಯನ್ನು ಮಾಡೋದಿಲ್ಲ, ಯಾವ ಪರೀಕ್ಷೆಯನ್ನು ಆತ್ಮಕ್ಕಾಗಿ ಅವರು ಇಟ್ಟಿರೋದಿಲ್ಲ. ಆತ್ಮವು ಮಾಡಿದ್ದ ಯಾವ ಕಾರ್ಯಗಳನ್ನು ತಪ್ಪು ಅಥವಾ ಸರಿ ಅಂತ ಹೇಳಿ ವಿಶ್ಲೇಷಣೆನೂ ಮಾಡೋದಿಲ್ಲ. ನೀನು ತಪ್ಪು ಮಾಡಿದೀಯಾ ಅಂತನೂ ಹೇಳೋದಿಲ್ಲ, ನೀನು ಇದನ್ನ ಸರಿ ಮಾಡಿದೀಯಾ ಅಂತ ಹೇಳಿ ಅವನಿಗೆ ಹೊಗಳ್ತಕ್ಕಂಥ ಕೆಲಸವನ್ನು ಮಾಡೋದಿಲ್ಲ. ಇಲ್ಲಿಗೆ ಆತ್ಮವನ್ನು ಕರೆತರುವಷ್ಟರಲ್ಲಿ ಆತ್ಮದ ಮನಸ್ಥಿತಿಯು ಒಂದು ತಹಬದಿಗೆ ತರಲಾಗಿರುತ್ತೆ. ಆದ್ರೆ ಸೂಕ್ಷ್ಮ ಲೋಕದ ಕಾರ್ಯಕರ್ತರು ಆತ್ಮವನ್ನ ಆ ಒಂದು ಸ್ಥಳಕ್ಕೆ ಕರೆದುಕೊಂಡು ಬರೋದ್ರೊಳಗಾಗಿ ಅವನನ್ನ ಮಾನಸಿಕವಾಗಿ ಸಿದ್ಧಗೊಳಿಸಿರ್ತಾರೆ. ಒಂದು ತಹಬದಿಗೆ ಅದು ಬಂದಿರುತ್ತೆ. ಅದಕ್ಕೆ ತನ್ನ ಸತ್ಯ ಸ್ವರೂಪದ ಅರಿವನ್ನು ನೆನಪಿಸಿ ಭೂಮಿಗೆ ಹೋದ ಉದ್ದೇಶವನ್ನ ನೆನಪು ಮಾಡ್ತಾರೆ. ತನ್ನ ಒಂದು ಸತ್ಯ ಸ್ವರೂಪ ಏನದ ಅನ್ನೋದನ್ನ ಅದನ್ನ ನೆನಪಿಸಿ ಭೂಮಿಗೆ ಹೋದ ಉದ್ದೇಶ ಏನು ಅಂತಕ್ಕಂಥದ್ದನ್ನ ನೆನಪಿಸ್ತಾರೆ. ಆದ ಕಾರಣ ಅದರ ಜೀವನದ ಕಡತಗಳನ್ನ ತೋರಿಸಿದಾಗ ಆತ್ಮವು ಆ ಘಟನೆಗಳನ್ನು ವೀಕ್ಷಿಸಿ ಸ್ವಲ್ಪವೂ ವಿಚಲಿತಗೊಳ್ಳುವುದಿಲ್ಲ. ಎಲ್ಲವನ್ನೂ ಅಲ್ಲಿ ತಿಳಿಸಿ ಹೇಳುವುದರಿಂದ ಅದನ್ನು ನೋಡಿದಾಗ ಆತ್ಮ ಸ್ವಲ್ಪವೂ ವಿಚಲಿತ ಆಗೋದಿಲ್ಲ. ಆ ಘಟನೆಗಳೆಲ್ಲವೂ ತನ್ನ ಅನುಭವಕ್ಕಾಗಿ ತಾನೇ ನಿರ್ಧರಿಸಿಕೊಂಡವುಗಳೆಂದು ಅರಿವು ಮೂಡುತ್ತಿರುತ್ತದೆ. ಅವುಗಳ ವಿಮರ್ಶಕ್ಕೆ ತೊಡಗದೆ ಅವುಗಳನ್ನ ಒಪ್ಪಿಕೊಳ್ಳುತ್ತೆ. ಎಲ್ಲ ಭೂಮಿಗೆ ಹೋದ ಉದ್ದೇಶ ಏನು ಅಂತಂದ್ರೆ ಅನುಭವವನ್ನ ಪಡೆಯುವುದಕ್ಕಾಗಿ ಅಂತಕ್ಕಂಥದ್ದು ಅಲ್ಲಿ ಅದಕ್ಕೆ ಗೊತ್ತಾಗುತ್ತೆ. ಹೀಗಾಗಿ ಎಲ್ಲವನ್ನೂ ತಾನೇ ನಿರ್ಧರಿಸಿಕೊಂಡು ಹೋಗಿದ್ದೇನೆ ಅಂತಕ್ಕಂಥ ಒಂದು ಸಂಗತಿಯನ್ನ ಅರಿತುಕೊಂಡು ಅವುಗಳ ವಿಮರ್ಶೆಯನ್ನ ಮಾಡುವ ಗೋಜಿಗೆಯಲ್ಲಿ ಹೋಗೋದೇನೆ ಅವೆಲ್ಲವುಗಳನ್ನ ಒಪ್ಪಿಕೊಳ್ತದ. ತದನಂತರ ಆತ್ಮವನ್ನ ಅದರ ಸಾಧನೆಯ ಸ್ಥಾಯಿಯ ಅನುಗುಣವಾಗಿ ಸೂಕ್ಷ್ಮ ಲೋಕಕ್ಕೆ ವಿಹರಿಸಲು ಸ್ಥಳಾಂತರಿಸಲಾಗುತ್ತೆ. ಅಷ್ಟೆಲ್ಲ ಆದ ಮೇಲೆ ಆ ಆತ್ಮವನ್ನ ಅದರ ಒಂದು ಸಾಧನೆಯ ಸ್ಥಾಯಿಗೆ ಅನುಗುಣವಾಗಿ ಯಾವ್ಯಾವ ಜನ್ಮದಲ್ಲಿ ಎಷ್ಟೊಂದು ಸಾಧನೆಯನ್ನ ಮಾಡಿದ್ದಾನೆ, ಆತ್ಮದ ಪ್ರಗತಿ ಎಷ್ಟರ ಮಟ್ಟಿಗೆ ಆಗಿದೆ ಅಂತಕ್ಕಂಥದ್ರ ಅನುಗುಣವಾಗಿ ಅದನ್ನ ಆ ಸೂಕ್ಷ್ಮ ಲೋಕದಲ್ಲಿ ವಿಹಾರ ಮಾಡ್ಲಿಕ್ಕೆ ಕಳಿಸ್ಕೊಡ್ತಾರೆ. ಅಲ್ಲಿ ಆತ್ಮಕ್ಕೆ ಸಂಪೂರ್ಣ ಸ್ವಾತಂತ್ರ್ಯ ಇರುತ್ತೆ. ಆ ಸೂಕ್ಷ್ಮ ಲೋಕದಲ್ಲಿ ಆತ್ಮಕ್ಕೆ ಸಂಪೂರ್ಣ ಸ್ವಾತಂತ್ರ್ಯ ಇರ್ತದ. ಅದು ಇಷ್ಟಪಡುವವರೆಗೆ ಅಲ್ಲಿಯೇ ನೆಲೆಸಬಹುದಾಗಿದೆ. ಅಲ್ಲಿ ಯಾವ ಸ್ವರ್ಗ ನರಕಗಳು ಅಂತಕ್ಕಂಥದ್ದು ಇರೋದಿಲ್ಲ. ಸೂಕ್ಷ್ಮ ಲೋಕದಲ್ಲಿ ಸ್ವರ್ಗನೂ ಇಲ್ಲ, ನರಕನೂ ಇಲ್ಲ, ಆಮೇಲೆ ಎಲ್ಲೋ ಕಷ್ಟ ಅಂತಕ್ಕಂಥದ್ದಿಲ್ಲ. ಅಲ್ಲಿ ತುಂಬಾ ಸ್ವಾತಂತ್ರ್ಯ ಇರುತ್ತೆ. ಎಷ್ಟು ದಿವಸ ಬೇಕೋ ಅಷ್ಟು ದಿವಸ, ಯಾವ ಲೋಕದಲ್ಲಿ ಬೇಕೋ ಆ ಲೋಕದಲ್ಲಿ ಇರ್ಲಿಕ್ಕೆ ಅದಕ್ಕೆ ಸ್ವಾತಂತ್ರ್ಯ ಇರುತ್ತೆ. ಆದ್ರೆ ಅನೇಕ ಲೋಕಗಳಿದ್ದು ಅವು ಅನೇಕ ಸ್ಥಾಯಿಯಲ್ಲಿ ಪ್ರಚಲಿತದಲ್ಲಿ ಇರ್ತವೆ. ಆತ್ಮವು ಆ ಲೋಕಗಳಲ್ಲಿ ತನಗಿಷ್ಟ ಬಂದಷ್ಟು ಕಾಲ ಇರಬಹುದು. ಅಲ್ಲಿಯೂ ಬೇರೆ ಬೇರೆ ಸ್ಥಾಯಿಯಲ್ಲಿ ಬೇರೆ ಬೇರೆ ಲೋಕಗಳು ಇರ್ತಾವೋ. ಆ ಆತ್ಮದ ಒಂದು ಪ್ರಗತಿಗೆ ಅನುಸಾರವಾಗಿ ಆಯಾ ಲೋಕಗಳಲ್ಲಿ ತನಗೆ ಎಷ್ಟು ದಿವಸ ಬೇಕೋ ಅಷ್ಟು ದಿವಸನೂ ಕಾಲ ಕಳೆಯಬಹುದು ಅಂತ ಹೇಳ್ತಾರೆ. ನಂತರ ತನ್ನ ಅನುಭವಗಳ ಯಾತ್ರೆಯನ್ನ ಮುಂದುವರಿಸಲಿಕ್ಕೆ ಮತ್ತೊಮ್ಮೆ ಶರೀರವನ್ನ ಧರಿಸುವ ಆಕಾಂಕ್ಷೆಯನ್ನ ಪಡೀತದ. ಮತ್ತೆ ಅನುಭವವನ್ನ ಪಡಿಬೇಕು ಅಂತಂದ್ರೆ ತನ್ನ ಕರ್ಮಗಳನ್ನ ಮತ್ತೆ ಕಳ್ಕೊಳ್ಬೇಕಾಗಿತ್ತು ಅಂತಂದ್ರೆ ಮತ್ತೆ ಭೂಮಿಗೆ ಶರೀರವನ್ನ ಧರಿಸಿ ಬರಬೇಕು. ಆ ಒಂದು ಆಶೆಯನ್ನ ಆಕಾಂಕ್ಷೆಯನ್ನ ಆತ್ಮ ಹೊತ್ತು ಬಂತು ಅಂತಂದ್ರೆ ಕರ್ಮದ ಲೆಕ್ಕಾಚಾರದಿಂದ ಹೊರಬರ್ಲಿಕ್ಕೆ ಸೂಕ್ತವಾಗುವಂತಹ ಪಾತ್ರವನ್ನ ಅಲ್ಲಿ ಆರಿಸಲಾಗುತ್ತೆ. ಯಾವ ರೀತಿಯ ಕರ್ಮಗಳನ್ನ ಮಾಡಿದೀಯಾ, ಆ ಕರ್ಮಗಳ ಲೆಕ್ಕಾಚಾರದಿಂದ ಯಾವ ರೀತಿ ಬರಬೇಕಾಗಿತ್ತು ಅಂತಂದ್ರೆ ಯಾವ ರೀತಿಯ ಪಾತ್ರವನ್ನ ನೀನು ಆರಿಸ್ಕೊಳ್ಬೇಕು ಅಂತಕ್ಕಂಥದನ್ನ ಹೇಳ್ತಾರೆ. ಹಾಗೆ ಬೇರೊಂದು ಶರೀರಧಾರಿಯಾಗಿ ಹೊಸ ಪಾತ್ರ ಮಾಡ್ಲಿಕ್ಕೆ ಹುರುಪಿನಿಂದ ಆತ್ಮಗಳು ತಯಾರಾಗ್ತಾವು ಅಂತಕ್ಕಂಥ ಸಂಗತಿಯನ್ನ ಈ 6ನೆಯ ಬೋಧನೆಯಲ್ಲಿ ಕೊಟ್ಟಿದ್ದಾರೆ. ಇನ್ನು ಮುಂದಿನ ಒಂದು ಬೋಧನೆಯಲ್ಲಿ ಆತ್ಮವು ಶರೀರದಿಂದ ಹೊರ ಬರುವುದು ಕೂಡ ಶರೀರದಲ್ಲಿ ಸೇರುವಾಗಿನಂತಹ ಒಂದು ಅದ್ಭುತವಾದ ಪ್ರಕ್ರಿಯೆ. ಶರೀರದಲ್ಲಿ ಸೇರುವಾಗ ಆತ್ಮದ ಒಂದು ಪ್ರಕ್ರಿಯೆ ಯಾವ ರೀತಿಯಾಗಿ ಇರುತ್ತೆ ಅಂತಕ್ಕಂಥದ್ದನ್ನ ನಾವು ಈಗಾಗಲೇ ತಿಳ್ಕೊಂಡಿದ್ವಿ. ಅದೇ ರೀತಿ ಶರೀರದಿಂದ ಹೊರಬರುವುದು ಕೂಡ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ಪ್ರಕ್ರಿಯೆ ಆಗಿದೆ. ಆತ್ಮವು ಶರೀರದಿಂದ ಶಾಶ್ವತವಾಗಿ ಹೊರಬರಲು ನಿರ್ಧರಿಸಿಕೊಂಡ ಸಮಯವು ಸನ್ನಿಹಿತವಾಗುತ್ತಿದ್ದಂತೆಯೇ ಅದಕ್ಕೆ ಕಾರಣವಾಗುವ ಸನ್ನಿವೇಶಗಳು ಸೃಷ್ಟಿಯಾಗತೊಡಗುತ್ತವೆ. ತನ್ನ ಸಮಯ ಮುಗೀತಾ ಬಂದ ಹಾಗೆ ತಾನು ಮೊದಲೇ ನಿರ್ಧರಿಸಿಕೊಂಡ್ರೆ ಬಂದಿರ್ತಕ್ಕಂಥ ಒಂದು ಸಮಯ, ಯಾವ ಸಮಯಕ್ಕೆ ತಾನು ದೇಹವನ್ನ ತ್ಯಾಗ ಮಾಡಬೇಕು ಅಂತಕ್ಕಂಥದನ್ನ ನಿರ್ಧರಿಸಿಕೊಂಡು ಬಂದಿರುತ್ತೆ. ಆ ಸಮಯ ಸನ್ನಿಹಿತವಾಗ್ತಾ ಇದ್ದ ಹಾಗೇನೆ ಅದಕ್ಕೆ ಕಾರಣವಾಗ್ತಕ್ಕಂಥ ಎಲ್ಲ ಸನ್ನಿವೇಶಗಳ ಸೃಷ್ಟಿಯಲ್ಲಿ ಆಗ್ತದೆ. ನಿರ್ಧರಿತ ಸಮಯಕ್ಕೆ ಸರಿಯಾಗಿ ಸೂಕ್ಷ್ಮ ಕಾರ್ಯಕರ್ತರು ಶರೀರ ಮತ್ತು ಸೂಕ್ಷ್ಮ ಶರೀರದ ನಡುವೆ
ಕೊಂಡಿಯಂತಿದ್ದ ಬೆಳ್ಳಿಯ ಪ್ರಕಂಪನಗಳಿಂದ ಕೂಡಿದ ಬೆಳ್ಳಿಯ ಹುರಿಯನ್ನು ಕತ್ತರಿಸುತ್ತಾರೆ. ಆ ಸಮಯ ಬರೋಷ್ಟ್ರಲ್ಲಿ ಅಂದ್ರೆ ನಿರ್ಧಾರಿತ ಸಮಯಕ್ಕೆ ಸರಿಯಾಗಿ ಸೂಕ್ಷ್ಮ ಲೋಕದ ಕಾರ್ಯಕರ್ತರು ಬರ್ತಾರೆ. ಅವ್ರು ಬಂದು ಆ ಶರೀರ, ಭೌತಿಕ ಶರೀರ ಮತ್ತು ಸೂಕ್ಷ್ಮ ಶರೀರದ ನಡುವೆ ಒಂದು ಕೊಂಡಿಯಂತೆ ಇರ್ತಕ್ಕಂಥ ಒಂದು ಸಿಲ್ವರ್ ಕಾರ್ಡ್ ಅಂತ ಹೇಳಿ ಬೆಳ್ಳಿಯ ಒಂದು ಪ್ರಕಂಪನದ ಒಂದು ಬೆಳ್ಳಿಯ ಹುರಿ ಏನಿರ್ತದಲ್ಲ ಆ ಹುರಿಯನ್ನ ಕತ್ತರಿಸಿ ಬಿಡ್ತಾರೆ. ಅದೇ ಹುರಿ ದೇಹಕ್ಕೂ ಮತ್ತು ಸೂಕ್ಷ್ಮ ಶರೀರಕ್ಕೂ ಮತ್ತು ಭಗವಂತನ ಸಾಮೀಪ್ಯವನ್ನ ಪಡೆಯೋದಕ್ಕೂ ನಮಗೆ ಸಹಾಯವನ್ನ ಮಾಡ್ತಕ್ಕಂಥ ಒಂದು ಬೆಳ್ಳಿಯ ಹುರಿಯದಾಗಿರುತ್ತೆ. ಅದನ್ನ ಕತ್ತರಿಸಿ ಬಿಟ್ಟಾಗ ಈ ಸಂಪರ್ಕದ ಕಡಿತದ ನಂತರ ಸೂಕ್ಷ್ಮ ಶರೀರವು ಭೌತಿಕ ಶರೀರವನ್ನು ಸೇರಲು ಸಾಧ್ಯ ಇಲ್ಲ. ಎಲ್ಲಿವರೆಗೆ ಆ ಸಿಲ್ವರ್ ಕಾರ್ಡ್ ಇರುತ್ತೋ ಅಲ್ಲಿವರೆಗೆ ಸೂಕ್ಷ್ಮ ಶರೀರ ಭೌತಿಕ ಶರೀರವನ್ನ ಸೇರಬಹುದಾಗಿರುತ್ತೆ. ಅದನ್ನ ಕಟ್ ಮಾಡಿದಾಗ ಸೂಕ್ಷ್ಮ ಶರೀರ ಯಾವುದೇ ಕಾರಣದಿಂದಲೂ ಭೌತಿಕ ಶರೀರದಲ್ಲಿ ಸೇರ್ಲಿಕ್ಕೆ ಸಾಧ್ಯ ಇಲ್ಲ. ಆತ್ಮವು ಭೌತಿಕ ಶರೀರಿಯಾಗುವ ಮೊದಲು ಅದಕ್ಕೆ ಮನೋಮಯ ಕೋಶ, ವಿಜ್ಞಾನಮಯ ಕೋಶ, ಆನಂದಮಯ ಕೋಶಗಳನ್ನು ಅಳವಡಿಸಲಾಗಿರುತ್ತದೆ. ಆತ್ಮ ಭೌತಿಕ ಶರೀರವನ್ನ ಸೇರೋ ಪೂರ್ವದಲ್ಲಿನೇ ಅದಕ್ಕೆ 3 ಕೋಶಗಳನ್ನ, ಮನೋಮಯ ಕೋಶ, ವಿಜ್ಞಾನಮಯ ಕೋಶ ಮತ್ತು ಆನಂದಮಯ ಕೋಶಗಳನ್ನ ಅಳವಡಿಸಲಾಗಿರುತ್ತೆ. ಭೌತಿಕ ಶರೀರಕ್ಕೆ ಮೊದಲು ಮಾನಸ ಶರೀರ, ಭಾವನಾ ಶರೀರ, ಕಾಂತಿ ಶರೀರ, ಕಾರಣ ಶರೀರ ಮತ್ತು ಮಹಾಕಾರಣ ಶರೀರ ಹಾಗೂ ಆನಂದಮಯ ಶರೀರಗಳೆಂಬ 6 ಶರೀರಗಳನ್ನು ಸಹ ಹೊಂದಿರುತ್ತದೆ. ಈ ಭೌತಿಕ ಶರೀರಕ್ಕೆ ಸೂಕ್ಷ್ಮ ರೂಪದಲ್ಲಿ ಇರ್ತಕ್ಕಂಥ 6 ಶರೀರಗಳು, ಮಾನಸ ಶರೀರ, ಭಾವನಾ ಶರೀರ, ಕಾಂತಿ ಶರೀರ, ಕಾರಣ ಶರೀರ ಮತ್ತು ಮಹಾಕಾರಣ ಶರೀರ ಹಾಗೂ ಆನಂದಮಯ ಶರೀರಗಳು ಅಂತಕ್ಕಂಥ 6 ಶರೀರಗಳನ್ನು ಕೂಡ ಅದು ಹೊಂದಿರುತ್ತೆ. ಭೌತಿಕ ಶರೀರವನ್ನು ಹೊರತುಪಡಿಸಿ ಉಳಿದೆಲ್ಲವೂ ಸೂಕ್ಷ್ಮ ರೂಪದಲ್ಲಿ ಇರುವ ಕಾರಣ ಇವೆಲ್ಲವುಗಳನ್ನ ಸೇರಿಸಿ ಸೂಕ್ಷ್ಮ ಶರೀರ ಅಂತ ಹೇಳಿ ಕರೀತಾರೆ. ಭೌತಿಕ ಶರೀರ ಒಂದನ್ನ ಹೊರತುಪಡಿಸಿ ಉಳಿದೆಲ್ಲ ಶರೀರಗಳು ಸೂಕ್ಷ್ಮ ರೂಪದಲ್ಲಿ ಇರೋದ್ರಿಂದ, ಕಣ್ಣಿಗೆ ಕಾಣದೇ ಇರೋದ್ರಿಂದ ಇವೆಲ್ಲವುಗಳನ್ನ ಸೇರಿಸಿ ಏನಂತಾರೆ, ಸೂಕ್ಷ್ಮ ಶರೀರ. ಆಕ್ಚುಲಿ 6 ಶರೀರಗಳು ಅಲ್ಲಿ ಇರ್ತಾವೆ ಅಂತ ಹೇಳ್ತಾರೆ. ಇವೆಲ್ಲವೂ ಸೇರಿಸೋದನ್ನು ಸೂಕ್ಷ್ಮ ಶರೀರ ಅಂತ ಹೇಳಿ ಕರೀತಾರೆ. ಈ ಸೂಕ್ಷ್ಮ ಶರೀರವು ಭೌತಿಕ ಶರೀರವನ್ನು ಧರಿಸುವ ಸಂದರ್ಭದಲ್ಲಿ ಅನ್ನಮಯ ಕೋಶ ಮತ್ತು ಪ್ರಾಣಮಯ ಕೋಶಗಳನ್ನ ಪಡೆಯುತ್ತೆ. ಈ ಸೂಕ್ಷ್ಮ ಶರೀರ ಈ ಭೌತಿಕ ಶರೀರಕ್ಕೆ ಸೇರೋಕ್ಕಿಂತ ಪೂರ್ವದಲ್ಲಿ ಅನ್ನಮಯ ಕೋಶ ಮತ್ತು ಪ್ರಾಣಮಯ ಕೋಶಗಳನ್ನ ಪಡೆಯುತ್ತದೆ. ಇಷ್ಟೆಲ್ಲ ಸಿದ್ಧತೆಗಳಿಂದ ಆತ್ಮವು ಶರೀರದಲ್ಲಿ ಪಾತ್ರವನ್ನ ನಿರ್ವಹಿಸಿ ಆ ಪಾತ್ರದಿಂದ ನಿವೃತ್ತನಾಗಲು ಸಾವಿನ ಕ್ರಿಯೆಯಲ್ಲಿ ಪಾಲ್ಗೊಂಡಾಗ ಭೌತಿಕ ಶರೀರದೊಂದಿಗೆ ಅನ್ನಮಯ ಕೋಶ ಹಾಗೂ ಪ್ರಾಣಮಯ ಕೋಶಗಳನ್ನು ಮಾತ್ರ ತ್ಯಜಿಸಿ ಹೊರಬರಲು ಸಾಧ್ಯ. ಸೊ ಇಷ್ಟೆಲ್ಲ ಶರೀರಗಳನ್ನ ಪಡೆದುಕೊಂಡು ಜೀವನವನ್ನ ಪಡೆದಿರುತ್ತೆ. ಇನ್ನು ಅಲ್ಲಿ ಮರಣದ ಒಂದು ಸಮಯ ಬಂದಂತ ಒಂದು ಸಂದರ್ಭದಲ್ಲಿ ಆ ಪಾತ್ರದಿಂದ ನಿವೃತ್ತನಾಗ್ತಕ್ಕಂಥ ಒಂದು ಸಂದರ್ಭದಲ್ಲಿ ಸಾವಿನ ಕ್ರಿಯೆಯಲ್ಲಿ ಪಾಲ್ಗೊಂಡಾಗ ಭೌತಿಕ ಶರೀರದೊಂದಿಗೆ ಅನ್ನಮಯ ಕೋಶ ಹಾಗೂ ಪ್ರಾಣಮಯ ಕೋಶ ಮಾತ್ರ ಅವೆರಡನ್ನ ಮಾತ್ರ ತ್ಯಜಿಸ್ತಾವು. ಉಳಿದು ಸೂಕ್ಷ್ಮ ಶರೀರಗಳು, ಸೂಕ್ಷ್ಮ ಕೋಶಗಳೆಲ್ಲವೂ ಆತ್ಮದ ಜೊತೆಗೇನೆ ಇರುತ್ತೆ. ಕೇವಲ ಅನ್ನಮಯ ಕೋಶ ಮತ್ತು ಪ್ರಾಣಮಯ ಕೋಶಗಳನ್ನ ಮಾತ್ರ ಅಲ್ಲಿ ತ್ಯಜಿಸಿ ಹೊರಗೆ ಬರ್ಲಿಕ್ಕೆ ಸಾಧ್ಯ. ಮಿಕ್ಕ ಕೋಶಗಳು, ಶರೀರಗಳನ್ನು ಒಳಗೊಂಡ ಸೂಕ್ಷ್ಮ ಶರೀರವನ್ನು ಹೊತ್ತ ಆತ್ಮವು ಮುಂದಿನ ಪಯಣವನ್ನ ಕೈಗೊಳ್ಳುತ್ತೆ. ಮತ್ತೆ ಮುಂದೆ ಎಲ್ಲ ಪ್ರಕಾರದ ಕೋಶಗಳು ಮತ್ತು ಸೂಕ್ಷ್ಮ ಶರೀರ, ವಿವಿಧ ಪ್ರಕಾರ 6 ಪ್ರಕಾರದ ಸೂಕ್ಷ್ಮ ಶರೀರಗಳನ್ನ ಹೊಂದಿರತಕ್ಕಂತ ಒಂದು ಆತ್ಮ ಮುಂದಿನ ಪ್ರಯಾಣಕ್ಕೆ ಸಿದ್ಧ ಆಗುತ್ತೆ. ಆತ್ಮದೊಂದಿಗೆ ಹೊರಬಂದ ಕೋಶಗಳು, ಶರೀರಗಳು ಆತ್ಮವು ಪ್ರಥಮ ಬಾರಿ ಶರೀರಧಾರಿಯಾಗುವಾಗ ಬಳುವಳಿಗಳು ಇವು ಆತ್ಮವನ್ನು ಸಂಪೂರ್ಣವಾಗಿ ಆವರಿಸಿರುತ್ತವೆ. ಆತ್ಮದೊಂದಿಗೆ ಹೊರಬಂದ ಕೋಶಗಳು, ಶರೀರಗಳು ಆತ್ಮವು ಪ್ರಥಮ ಬಾರಿ ಶರೀರಧಾರಿಯಾಗುವಾಗ ಬಂದಿರತಕ್ಕಂತಹ ಬಳುವಳಿಗಳು. ಈಗ ಪ್ರಥಮ ಬಾರಿ ಶರೀರದ ಧರಿಸಿ ಬರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಬಳುವಳಿಯಾಗಿ ಬಂದಿರತಕ್ಕಂಥ ಕೋಶಗಳು, ಶರೀರಗಳು ಇವಾಗಿರ್ತಾವು. ಇವು ಆತ್ಮವನ್ನ ಸಂಪೂರ್ಣವಾಗಿ ಆವರಿಸಿಕೊಂಡಿರ್ತಾವು. ಪ್ರತಿ ಜನ್ಮಗಳ ಪಾತ್ರಗಳ ಪ್ರಭಾವ ಇವುಗಳ ಮೇಲೆ ಇರುತ್ತೆ. ಈ ಸೂಕ್ಷ್ಮ ಶರೀರದಲ್ಲಿ ಪ್ರತಿ ಜನ್ಮದ ಪ್ರಭಾವಗಳ ಒಂದು ಛಾಪು, ಪಾತ್ರಗಳ ಒಂದು ಪ್ರಭಾವ ಇವುಗಳ ಮೇಲೆ ಇರುತ್ತೆ. ಪ್ರತಿ ಪಾತ್ರದ ಸಮಯದಲ್ಲಿ ಪಾತ್ರದ ಭಾವನೆಗಳು, ಕರ್ಮಗಳು, ಆನಂದಗಳು ಆ ಕೋಶಗಳ ಮೇಲೆ ಧೂಳಿನ ರೀತಿ ಶೇಖರಣೆ ಆಗಿರ್ತಾವೆ. ಪ್ರತಿ ಜನ್ಮದಲ್ಲಿ ಏನೇನೋ ಭಾವನೆಗಳನ್ನ ಅವನು ಹೊಂದಿರ್ತಾನೆ, ಯಾವ್ಯಾವ ಪಾತ್ರಗಳನ್ನ ಅವನು ಮಾಡಿದ್ದಾನೆ, ಯಾವ್ಯಾವ ಕರ್ಮಗಳನ್ನ ಅವನು ಮಾಡಿದ್ದಾನೆ, ಎಷ್ಟು ರೀತಿಯ ಆನಂದವನ್ನ ಅವನು ಪಡೆದಿದ್ದಾನೆ ಅಂತಕ್ಕಂಥವು ಎಲ್ಲವೂ ಆ ಕೋಶಗಳ ಮೇಲೆ ಧೂಳಿನ ರೀತಿಯಲ್ಲಿ ಶೇಖರಣೆ ಆಗಿರ್ತಾವ ಅಂತ ಹೇಳ್ತಾರೆ. ಕೋಶಗಳನ್ನು ತಯಾರಿಸುವ ಲೋಕದ ಮೇಲ್ವಿಚಾರಕರೇ ಈ ಕೋಶಗಳನ್ನು ಮರಳಿ ನೀಡಬೇಕು.
ಒಂದು ಕಂಡೀಷನ್ ಅನ್ನ ಹಾಕಿ ಆ ಕೋಶಗಳನ್ನ ಅಲ್ಲಿ ಕೊಟ್ಟಿರ್ತಾರೆ. ಆ ಕೋಶಗಳನ್ನ ಮರಳಿ ಆ ಮೇಲ್ವಿಚಾರಕರಿಗೆ ಅವುಗಳನ್ನ ತಯಾರನ್ನು ಮಾಡ್ತಕ್ಕಂಥ ಮೇಲ್ವಿಚಾರಕರಿಗೆ ಆ ಕೋಶಗಳನ್ನ ಮರಳಿ ನೀಡಬೇಕು. ಒಂದು ನಿಬಂಧನೆಯ ಮೇಲೆ ಆತ್ಮಕ್ಕೆ ಈ ಕೋಶಗಳನ್ನ ನೀಡಲಾಗಿರುತ್ತೆ. ಆ ನಿಬಂಧನೆ ಏನು ಅಂತಂದ್ರೆ, ಕೋಶಗಳು ಪಡೆಯುವಾಗ ಎಷ್ಟು ಪರಿಶುದ್ಧವಾಗಿದ್ವು, ಎಷ್ಟು ಶುಭ್ರವಾಗಿದ್ವು, ಅಷ್ಟೇ ಪರಿಶುದ್ಧವಾಗಿ ಅಷ್ಟೇ ಶುಭ್ರವಾಗಿ ಆ ಕೋಶಗಳನ್ನ ಮರಳಿಸಬೇಕು ಅಂತಕ್ಕಂಥ ಒಂದು ಕಂಡೀಷನ್ ಅನ್ನ ಹಾಕಿರ್ತಾರೆ. ಆದರೆ ಪಾತ್ರ ನಿರ್ವಹಿಸುವಾಗ ಶೇಖರವಾಗುವ ಭಾವ ಕರ್ಮಗಳನ್ನು ತೊಡೆಯುವ ಕಾರಣಕ್ಕೆ ಮತ್ತೆ ಮತ್ತೆ ಭೂಮಿಯ ಮೇಲೆ ಜನಿಸಬೇಕಾಗತ್ತೆ. ಆದ್ರೆ ಆ ಶರೀರಗಳು, ಆ ಸೂಕ್ಷ್ಮ ಶರೀರಗಳು ಮೊದಲು ಎಷ್ಟು ಶುಭ್ರವಾಗಿರ್ತಾವ ಅಷ್ಟು ಶುಭ್ರ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಯಾವ್ಯಾವ ಜನ್ಮದಲ್ಲಿ ಯಾವ್ಯಾವ ಪಾತ್ರಗಳನ್ನ ಅವರು ಮಾಡಿದ್ದಾರೆ, ಏನೇನು ಕೆಲಸಗಳನ್ನ ಅವರು ಮಾಡಿದ್ದಾರೆ, ಯಾವ್ಯಾವ ಕರ್ಮಗಳನ್ನ ಅವರು ಮಾಡಿದ್ದಾರೆ, ಅವರ ಭಾವನೆ ಏನದ, ಕರ್ಮ ಏನದ, ಅದೆಲ್ಲವೂ ಅದರ ಮೇಲೆ ಶೇಖರಣೆ ಆಗಿರುವುದರಿಂದ ಅದನ್ನ ಶುದ್ಧಗೊಳಿಸುವವರೆಗೆ ಮತ್ತೆ ತಾನು ಆ ಕೋಶವನ್ನ ಹಿಂತಿರುಗಿಸುವ ಹಾಗೆ ಇಲ್ಲ. ಹೀಗಾಗಿ ಈ ಜನನ ಮರಣದ ಚಕ್ರಕ್ಕೆ ಒಳಗಾಗಿ ಮತ್ತೆ ಮತ್ತೆ ಭೂಮಿಯ ಮೇಲೆ ಜನಿಸಬೇಕಾಗಿ ಬರುತ್ತೆ. ಹೀಗೆ ಅನೇಕ ಬಾರಿ ಬಂದು ಹೋಗಿ ಮಾಡುತ್ತಾ ಕೋಶಗಳು ಇನ್ನೂ ಹೆಚ್ಚು ಕಲುಷಿತ ಆಗ್ತಾವು. ಅನೇಕ ಬಾರಿ ಭೂಮಿಯಲ್ಲಿ ಮೇಲೆ ಬರೋದು ಹೋಗೋದು ಮಾಡೋದ್ರಿಂದ ಆ ಕೋಶಗಳು ಇನ್ನೂ ಹೆಚ್ಚು ಕಲುಷಿತ ಆಗ್ತಾವು. ಕೋಶಗಳನ್ನ ಪರಿಶುದ್ಧಗೊಳಿಸಿಕೊಳ್ಳಲು ಭೂಮಿಯಲ್ಲಿ ಪಾತ್ರ ಮಾಡುವಾಗಲೇ ಹೆಚ್ಚು ತನ್ನ ಸ್ವರೂಪದ ಅರಿವಿನಿಂದ ಪಾತ್ರ ನಿರ್ವಹಿಸುತ್ತಾ 6 ಶರೀರಗಳನ್ನು ಸುಲಭವಾಗಿ ಕಳಚುವ ಅಭ್ಯಾಸ ಮಾಡಿದಾಗ ಕೋಶವು ಪರಿಶುದ್ಧವಾಗುತ್ತಾ ಹೋಗುತ್ತದೆ. ಯಾವಾಗ ಈ ಕೋಶಗಳನ್ನ ನಾವು ಪರಿಶುದ್ಧಗೊಳಿಸಿಕೊಳ್ತಕ್ಕಂಥ ಒಂದು ಸಾಧನೆಯಲ್ಲಿ ನಾವು ತೊಡಗಿದಾಗ ಈ ಭೂಮಿಯಲ್ಲಿ ಪಾತ್ರ ಮಾಡುವಾಗಲೇನೆ ಹೆಚ್ಚು ತನ್ನ ಸ್ವರೂಪದ ಅರಿವಿನಿಂದ ತಾನು ಯಾಕೆ ಬಂದಿದ್ದೀನಿ, ಯಾವ ಕಾರಣಕ್ಕಾಗಿ ಬಂದಿದ್ದೀನಿ ಅಂತಕ್ಕಂಥದ್ದನ್ನ ಅರಿವು ಮಾಡಿಕೊಂಡು ಜ್ಞಾನದ ಒಂದು ಸಹಾಯದಿಂದ ಈ ಎಲ್ಲ ಶರೀರಗಳ ಮೇಲೆ ಅಂಟಿಕೊಂಡಿರ್ತಕ್ಕಂಥ ಒಂದು ಧೂಳು ಹೊಲಸು ಏನದಲ್ಲ ಅದನ್ನ ನಾವು ತೆಗೆದು ಪರಿಶುದ್ಧಗೊಳಿಸ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಈ ಕಾರ್ಯವು ಕೇವಲ ಒಂದು ಜನ್ಮದಲ್ಲಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಸಾಧನೆಯ ತೀವ್ರತೆ ಹೆಚ್ಚಾದಾಗ ಸುಲಭವಾಗಿ ಇದನ್ನ ಸಾಧಿಸ್ಲಿಕ್ಕೆ ಸಾಧ್ಯ ಆಗ್ತದ. ಒಂದು ಜನ್ಮದಲ್ಲಿ ಇದನ್ನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಹೀಗೆ ಹಲವಾರು ಜನ್ಮಗಳಲ್ಲಿ ನಮ್ಮ ಆತ್ಮ ಪ್ರಗತಿಯನ್ನ ಹೊಂದ್ತಾ, ತಿಳುವಳಿಕೆಯನ್ನ ಪಡಿತಾ, ಎಷ್ಟು ಸಾಧ್ಯನೋ ಅಷ್ಟು ಒಳ್ಳೆಯ ಕೆಲಸವನ್ನ ಮಾಡ್ತಾ ತನ್ನ ಕೆಟ್ಟ ಕರ್ಮಗಳನ್ನ ಕಡಿಮೆ ಮಾಡ್ತಾ ಈ ಒಂದು ಹಂತಕ್ಕೆ ಅವರು ಬರ್ಬೇಕಾಗತ್ತೆ. ಪ್ರತಿ ಜೀವನದ ಅಂತ್ಯದಲ್ಲಿ ಶರೀರವನ್ನು ತ್ಯಜಿಸಿದ ನಂತರ ಆತ್ಮವು ತನ್ನ ಸೂಕ್ಷ್ಮ ಶರೀರವನ್ನ ಕೋಶಗಳನ್ನು ಪರಿಶೀಲಿಸಿಕೊಳ್ಳುತ್ತದೆ. ಅದರ ಪರಿಶುದ್ಧತೆಯನ್ನು ಹೆಚ್ಚಿಸಿಕೊಳ್ಳಲು ಅವಕಾಶವಾಗುವಂತಹ ಪಾತ್ರಗಳನ್ನು ನಂತರದ ಜೀವಿತದಲ್ಲಿ ನಿರ್ದೇಶಿಸಿಕೊಳ್ಳುತ್ತದೆ. ಪ್ರತಿ ಜೀವನದ ಅಂತ್ಯದಲ್ಲಿ ಶರೀರವನ್ನ ತ್ಯಜಿಸಿದ ನಂತರ ಆತ್ಮ ತಾನು ಏನೇನೋ ಮಾಡ್ಕೊಂಡಿದ್ದೀನಿ, ತನ್ನ ಕೋಶದ ಮೇಲೆ ಎಷ್ಟು ಕಲೆಗಳು ಇವೆ ಅಂತಕ್ಕಂಥದನ್ನ ಪರಿಶೀಲನೆ ಮಾಡ್ಕೊಳ್ಳುತ್ತೆ. ಅದ್ರಿಂದ ಮತ್ತೊಂದ್ ಸಾರಿ ಭೂಮಿಗೆ ಬಂದಾಗ ಆ ಕಲೆಗಳನ್ನ ಕಡಿಮೆ ಮಾಡ್ಕೊಳ್ತಕ್ಕಂಥ ಒಂದು ಪಾತ್ರವನ್ನ, ಹೆಚ್ಚು ವಿಕಸಿತವಾಗಿರ್ತಕ್ಕಂಥ ಒಂದು ಪಾತ್ರವನ್ನ ಪಡೀಲಿಕ್ಕೆ ಪ್ರಯತ್ನ ಮಾಡ್ತಾ ಇರುತ್ತೆ. ಶರೀರವನ್ನ ತ್ಯಜಿಸಿದ ಆತ್ಮಗಳಿಗೆ ಸಹಾಯ ಮಾಡ್ತಕ್ಕಂಥ ಕಾರ್ಯಕರ್ತರ ಕುರಿತು ಸ್ವಲ್ಪ ತಿಳಿಯೋಣ ಅಂತ ಹೇಳ್ತಾರೆ. ಈ ಶರೀರವನ್ನ ರಚನೆ ಮಾಡುವ ಕಾರ್ಯದಲ್ಲಿ ನಿರತರಾಗಿರುವ ಧನ್ವಂತರಿಯವರ ತಂಡವಾಗಿದೆ. ಶರೀರವನ್ನ ತ್ಯಜಿಸಿ ಬರುವ ಆತ್ಮಗಳಿಗೆ ಸತ್ಯಾಂಶವನ್ನು ಮನವರಿಕೆ ಮಾಡಿ ಅವುಗಳನ್ನ ಮಾರ್ಗದರ್ಶಿಸುವ ಕಾರ್ಯದಲ್ಲಿ ಚ್ಯುವನ್ಸ್ತು ಮತ್ತು ಜೆನಾಯ್ ಎಂಬ ಅದ್ಭುತ ಕಾರ್ಯಕರ್ತರ ತಂಡ ಇಲ್ಲಿ ನಿರತವಾಗಿದೆ. ಈ ಶರೀರವನ್ನ ಭೂಮಿಯ ಮೇಲೆ ಶರೀರ ಧರಿಸಿ ಬರ್ಬೇಕಾಗಿರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಏನೇನು ಕೆಲಸಗಳು ನಡೆಯುತ್ತೆ, ಅದು ಅಲ್ಲಿ ಸೂಕ್ಷ್ಮ ಲೋಕದಲ್ಲಿ ಕೆಲಸದಲ್ಲಿ ನಿರತರಾಗಿರ್ತಕ್ಕಂಥ ಧನ್ವಂತರಿಯವರ ಸಹಾಯದಿಂದ ಅವರ ಒಂದು ಆ ತಂಡದ ಒಂದು ಕೆಲಸದಿಂದ ಶರೀರವನ್ನ ಪಡೆದುಕೊಂಡು ಭೂಮಿಗೆ ಬಂದಿರುತ್ತೆ. ಅದೇ ರೀತಿ ಶರೀರವನ್ನ ತ್ಯಜಿಸಿ ಬರ್ತಕ್ಕಂಥ ಒಂದು ಆತ್ಮಗಳಿಗೆ ಸತ್ಯಾಂಶವನ್ನ ಮನವರಿಕೆ ಮಾಡಿ ಕೊಡೋ ಸಲುವಾಗಿ ಇನ್ನು ಇಲ್ಲಿ ಒಂದು ಕಾರ್ಯಕರ್ತರು ಚ್ಯುವನ್ಸ್ತು ಮತ್ತು ಜನಾಯ್ ಅಂತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ಕಾರ್ಯಕರ್ತರ ಒಂದು ತಂಡ ಇರ್ತಂತ ಇದು ಈ ತಂಡ ಈ ಕೆಲಸದಲ್ಲಿ ತೊಡಗಿರುತ್ತೆ. ಶರೀರವನ್ನು ತ್ಯಜಿಸಿ ಮೇಲೆ ಬರುವ ಆತ್ಮಗಳಲ್ಲಿ ಅನೇಕ ಸ್ಥಾಯಿಗಳಿರ್ತಾವು. ಆತ್ಮವು ಮಾನವನದ್ದಾಗಿರಬಹುದು ಅಥವಾ ಪ್ರಾಣಿ ಪಕ್ಷಿಗಳದ್ದಾಗಿರಬಹುದು. ಶರೀರವನ್ನು ತ್ಯಜಿಸಿದ ನಂತರ ತಂಡದ ಕಾರ್ಯಕರ್ತರನ್ನ ಭೇಟಿಯಾಗ್ತಾರೆ. ಅದು ಮಾನವ ಜನ್ಮನೇ ಇರಬಹುದು ಅಥವಾ ಪ್ರಾಣಿ ಪಕ್ಷಿಗಳೇ ಇರಬಹುದು. ಅವರು ಶರೀರ ತ್ಯಜಿಸಿದ ನಂತರ ಈ ತಂಡದ ಕಾರ್ಯಕರ್ತರ ಭೇಟಿಯನ್ನ ಮಾಡ್ತಾರೆ. ಆ ತಂಡವು 3 ಭಾಗಗಳನ್ನಾಗಿ ಮಾಡಿಕೊಂಡು ಕಾರ್ಯವನ್ನು ನಿರ್ವಹಿಸುತ್ತೆ. ಆ ತಂಡದ ಕಾರ್ಯಗಳು ಏನು ಅನ್ನೋದನ್ನ ನಾವು ನಾಳೆ ಚರ್ಚೆ ಮಾಡೋಣ ಮಾಸ್ಟರ್ಸ್. ಇವತ್ತಿಗೆ ಇಂದಿನ ಒಂದು ಸ್ವಾಧ್ಯಾಯವನ್ನ ಮುಗಿಸೋಣ. ದಯವಿಟ್ಟು ಧ್ಯಾನಕ್ಕೆ ಸಿದ್ಧರಾಗಿ ಯಾವುದಾದ್ರೂ ಸ್ಥಿರ ಸುಖಾಸನದಲ್ಲಿ ಕುಳಿತುಕೊಳ್ಳಿ.
ಚೇರ್ ಮೇಲೆ ಕುಳಿತಿರ ಕಾಲುಗಳನ್ನ ಕ್ರಾಸ್ ಮಾಡ್ಕೊಡ್ರಿ. ಕೈ ಬೆರಳುಗಳನ್ನ ಒಂದ್ರೊಳಗೊಂದು ಸೇರಿಸ್ಕೊಡ್ರಿ. ಕಣ್ಣುಗಳನ್ನು ನಿಧಾನವಾಗಿ ಮುಚ್ಚಿ. ದೇಹದ ಯಾವ ಭಾಗದಲ್ಲಿಯೂ ಬಿಗಿತ ಬೇಡ. ರಿಲ್ಯಾಕ್ಸ್, ರಿಲ್ಯಾಕ್ಸ್, ರಿಲ್ಯಾಕ್ಸ್ ಪ್ಲೀಸ್. ಮುಖದ ಮೇಲೆ ಮಂದಹಾಸವಿರಲಿ. ಮೊಟ್ಟ ಮೊದಲಿಗೆ ನಮ್ಮೆಲ್ಲರ ಧ್ಯಾನ ಗುರುಗಳಾದ ಪರಮ ಪೂಜ್ಯರಾದ ಬ್ರಹ್ಮರ್ಷಿ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿಯವರ ಚರಣ ಕಮಲಗಳಿಗೆ ನಮಿಸುತ್ತ, ಗುರುಮಾತಾ ಸ್ವರ್ಣಮಾಲಾ ಅಮ್ಮನವರ ಪಾದ ಕಮಲಗಳಿಗೆ ನಮಿಸುತ್ತ, ನಮ್ಮೆಲ್ಲರ ಚೈತನ್ಯ ಶಕ್ತಿಯಾಗಿರ್ತಕ್ಕಂಥ ಮಹಾವತಾರ್ ಬಾಬಾ ಅವರನ್ನ ನನ್ನ ಹೃನ್ ಮಂದಿರದಲ್ಲಿ ಸ್ಮರಿಸುತ್ತ, ನನ್ನ ಗುರುಗಳಾದ ತಟ್ವಾಲಿ ಬಾಬಾ, ಬರ್ಫಾನಿ ಬಾಬಾ, ಮಹದಾನಂದ ಬಾಬಾಜಿಯವರನ್ನ ನನ್ನ ಹೃದಯ ಮಂದಿರದಲ್ಲಿ ಸ್ಮರಿಸುತ್ತ, ನಮ್ಮ ಮಾರ್ಗದರ್ಶಕ ಗುರುಗಳಾದ ಡಾಕ್ಟರ್ ಜೀವೇಂದ್ರ ಕೀತಪ್ಪ ಸರ್ ಅವರಿಗೆ ವಂದಿಸುತ್ತ, ಅಯ್ಯಪ್ಪ ಪಿಂಡಿ ಸರ್ ಅವರಿಗೆ ವಂದಿಸುತ್ತ, ಎಲ್ಲ ಆಸ್ಟ್ರಲ್ ಮಾಸ್ಟರ್ಸ್ ಗಳಿಗೆ, ಪಿರಮಿಡ್ ಮಾಸ್ಟರ್ಸ್ ಗಳಿಗೆ ವಂದಿಸುತ್ತ, ಸೀತಾ ಮಾತೆ, ಯಶೋಧರ ಮಾತೆ, ವಸುಂಧರ ಮಾತೆಯಲ್ಲಿ ವಂದಿಸುತ್ತ, ಅವರೆಲ್ಲರ ಚೈತನ್ಯ ಶಕ್ತಿಯೊಂದಿಗೆ ನಮ್ಮ ಚೈತನ್ಯ ಶಕ್ತಿಯನ್ನು ಅನುಸಂಧಾನಗೊಳಿಸುತ್ತ ನಾವಿಂದಿನ ಧ್ಯಾನವನ್ನ ಆರಂಭಿಸೋಣ ಮಾಸ್ಟರ್ಸ್. ನಮ್ಮ ಈ ಧ್ಯಾನಕ್ಕೆ ಅವರೆಲ್ಲರನ್ನು ಆತ್ಮಪೂರ್ವಕವಾಗಿ ಆಹ್ವಾನಿಸೋಣ. ಅವರೆಲ್ಲರೂ ಜ್ಯೋತಿ ಸ್ವರೂಪದಲ್ಲಿ ಬಂದು ನಮ್ಮ ಜೊತೆಗೆ ಕುಳಿತು ಧ್ಯಾನಿಸುತ್ತಿದ್ದಾರೆ ಎಂದು ಭಾವಿಸಿಕೊಳ್ಳುತ್ತಾ ನಾವಿಂದಿನ ಧ್ಯಾನವನ್ನ ಆರಂಭಿಸೋಣ ಮಾಸ್ಟರ್ಸ್. ಕೇವಲ ಸಹಜ ಶ್ವಾಸದ ಮೇಲೆ ಗಮನ. ಪ್ರಕೃತಿ ಸಹಜವಾದ ಉಸಿರಾಟವಿರಲಿ. ಒಳ ಹೋಗುವ ಉಸಿರು, ಹೊರಬರುವ ಉಸಿರನ್ನು ಏಕಧಾರೆಯಾಗಿ ನಿರಂತರವಾಗಿ ಗಮನಿಸಿ ಮಾಸ್ಟರ್ಸ್. ಯಾವ ಆಲೋಚನೆಗಳು ಬೇಡ. ಆಲೋಚನೆಗಳು ಬಂದ್ರೆ ಅವುಗಳನ್ನ ಬದಿಗೆ ಸರಿಸಿ ಮತ್ತೆ ಉಸಿರಿನ ಮೇಲೆ ನಿಮ್ಮ ಗಮನವನ್ನ ಹರಿಸಿ ಮಾಸ್ಟರ್ಸ್. ಒಂದೊಂದು ಉಸಿರು ನಿಮ್ಮ ಗಮನಕ್ಕೆ ಬಾರದೆ ಹೋಗದಿರಲಿ. ಯಾವಾಗ ನಿಮ್ಮ ಗಮನ ಸಂಪೂರ್ಣವಾಗಿ ಉಸಿರಾಟದ ಮೇಲೆ ಕೇಂದ್ರೀಕೃತವಾಗಿರುತ್ತದೆಯೋ ಆಗ ನಿಮ್ಮ ಮನಸ್ಸು, ನಿಮ್ಮ ಆಲೋಚನೆಗಳು ಶೂನ್ಯವಾಗಿರುತ್ತವೆ. ಮನಸ್ಸು ಶಾಂತವಾಗಿರುತ್ತದೆ. ಧ್ಯಾನವು ಸಿದ್ಧಿಸುತ್ತದೆ. ನಮ್ಮ ಉಚ್ಛ್ವಾಸ ನಿಶ್ವಾಸದ ಮಧ್ಯ ಬಿಂದು, ಅದುವೇ ಧ್ಯಾನ ಬಿಂದು, ಅದುವೇ ಶೂನ್ಯ ಬಿಂದು, ಅದುವೇ ನಮ್ಮ ಆಂತರಿಕ ಜಗತ್ತಿನ ಒಳ ಜಗತ್ತಿನ ಕೀಲಿಕೈ. ಅಲ್ಲಿ ಒಂದು ಕ್ಷಣ ನಿಲ್ಲುವ ಅಭ್ಯಾಸ ಮಾಡಿ ಮಾಸ್ಟರ್ಸ್. ನಿಮಗಾಗಿ ನಿಮ್ಮ ಆಂತರಿಕ ಜಗತ್ತು ತೆರೆದುಕೊಳ್ಳುತ್ತದೆ. ಆಲಿಸಿ ಆಲಿಸಿ ಸೂಕ್ಷ್ಮ ಸ್ವರಗಳನ್ನು, ಸೂಕ್ಷ್ಮ ನಾದಗಳನ್ನು ಆಲಿಸಿ ಮಾಸ್ಟರ್ಸ್. ದಿನದ 24 ಗಂಟೆ ಸಂಗೀತ ಸೇವೆಗೈಯುವ ಜೀರುಂಡೆಗಳ ನಾದವನ್ನ ಆಲಿಸಿ, ಘಂಟಾನಾದವನ್ನ ಆಲಿಸಿ, ಓಂಕಾರ ನಾದವನ್ನ ಆಲಿಸಿ. ನೀವೆಷ್ಟು ಸೂಕ್ಷ್ಮಗಳನ್ನು ಆಲಿಸಲು ಸಮರ್ಥರಾಗುವುದೋ ಅಷ್ಟು ನಿಮ್ಮ ಒಳಲೋಕದ ಆಗುವುಗಳು, ಮೇಲು ಲೋಕದ ಆಗುವುಗಳು ನಿಮ್ಮ ಗಮನಕ್ಕೆ ಬರುತ್ತವೆ. ಒಬ್ಬ ಧ್ಯಾನಿಯಾದವನು ಸೂಕ್ಷ್ಮವಾಗಿ ಆಲಿಸುವುದನ್ನು ರೂಢಿಸಿಕೊಳ್ಳಬೇಕು. ನಾನು ದೇಹವಲ್ಲ, ನಾನು ಆತ್ಮಸ್ವರೂಪಿ. ನನ್ನ ಉಸಿರೇ ನನ್ನ ಗುರು. ಉಸಿರೆಂಬ ಗುರುವಿನ ಸಹಾಯದಿಂದ ನನ್ನ ಗಮ್ಯದೆಡೆಗೆ, ಅಂತಿಮ ಗುರಿಯೆಡೆಗೆ ನನ್ನ ಪಯಣ ನಿರಂತರವಾಗಿ ಸಾಗಿದೆ ಮಾಸ್ಟರ್ಸ್. ಧ್ಯಾನ ಆಳವಾಗ್ತಾ ಇದೆ. ಉಸಿರು ನಿಧಾನವಾಗ್ತಾ ಇದೆ. ಉಸಿರು ನಿಧಾನವಾಗುತ್ತಾ ಚಿಕ್ಕದಾಗುತ್ತಾ ನಮ್ಮ ಭೂ ಮಧ್ಯದಲ್ಲಿ ಸ್ಥಿರಗೊಳ್ತಾ ಇದೆ. ಅಲ್ಲಿ ನಮ್ಮ ಆಜ್ಞಾ ಚಕ್ರ
ಜಾಗೃತ ಆಗ್ತಾ ಇದೆ. ಹಲವು ಬಣ್ಣಗಳು, ಹಲವು ದೃಶ್ಯಗಳು ನಮಗಾಗಿ ತೆರೆದುಕೊಳ್ಳುತ್ತಿವೆ ಮಾಸ್ಟರ್ಸ್. ಅವುಗಳನ್ನು ಸೂಕ್ಷ್ಮವಾಗಿ ಗಮನಿಸಿ ಆಳವಾದ ಧ್ಯಾನದ ಹಾಲ್ಗಡಲಿನಲ್ಲಿ ನಿಮ್ಮನ್ನು ಮುಳುಗಿಸಿ ಮಾಸ್ಟರ್ಸ್. ಆಲಿಸಿ, ಆನಂದಿಸಿ, ಆಹ್ಲಾದಿಸಿ ಆ ಪರಮ ಸಖ್ಯವನ್ನ, ಪರಮಾತ್ಮನ ಸಾನ್ನಿಧ್ಯವನ್ನ ಅನುಭವಿಸಿ ಮಾಸ್ಟರ್ಸ್. ಆ ಪರಮ ಪ್ರಕಾಶದೊಂದಿಗೆ, ಪರಂಜ್ಯೋತಿಯೊಂದಿಗೆ ಒಂದಾಗಿ ಮಾಸ್ಟರ್ಸ್.
ಕೊನೆಯ 5 ನಿಮಿಷ ಮಾಸ್ಟರ್ಸ್.
ಕೊನೆ 2 ನಿಮಿಷ ಮಾಸ್ಟರ್ಸ್. ಕೊನೆ 1 ನಿಮಿಷ ಮಾಸ್ಟರ್ಸ್. Thirty seconds. Ten seconds. Five, four, three, two, one, zero. ನಿಧಾನವಾಗಿ ನಿಮ್ಮ ಕೈ ಬೆರಳುಗಳನ್ನ ಬಿಡಿಸ್ಕೊಂಡು ಕಣ್ಣಿನ ಮೇಲೆ ಇಟ್ಕೊಳ್ಳಿ ಮಾಸ್ಟರ್ಸ್. ಫಾರ್ 5 seconds. 5, 4, 3, 2, 1, 0. ನಿಧಾನವಾಗಿ ನಿಮ್ಮ ಕಣ್ಣುಗಳ ಮೇಲಿನ ಕೈಗಳನ್ನ ತೆಗೀರಿ. ಕಣ್ಣುಗಳನ್ನ ನಿಧಾನವಾಗಿ ಓಪನ್ ಮಾಡಿ ಮಾಸ್ಟರ್ಸ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಎವ್ರಿಬಡಿ. ನಮ್ಮ ಧ್ಯಾನಕ್ಕೆ ಶಕ್ತಿಯನ್ನ ನೀಡಿ ನಮ್ಮೊಂದಿಗೆ ಕುಳಿತು ಧ್ಯಾನಿಸಿದ ಎಲ್ಲ ಮಾಸ್ಟರ್ಸ್ಗಳಿಗೆ ಅನಂತ ಕೋಟಿ ಕೋಟಿ ಧನ್ಯವಾದಗಳನ್ನ ಅರ್ಪಿಸುತ್ತಾ, ನನ್ನೊಂದಿಗೆ ಧ್ಯಾನಿಸಿದ ತಮಗೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನ ಅರ್ಪಿಸುತ್ತಾ, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಎವ್ರಿಬಡಿ. ಯಾರಾದ್ರೂ ಏನಾದ್ರು ಶೇರ್ ಮಾಡ್ಕೊಡ್ರಿ. ಹಲೋ. ಹಲೋ ರೀ ಮೇಡಮ್. ಹಾ ಮೇಡಮ್ ಹೇಳ್ರಿ. ಇದು ಕಾರ್ಯಕರ್ತರು ಅಂತ ಬರ್ತದಲ್ಲ, ಹೌದ್ ಹೆಲ್ಪ್ ಮಾಡ್ಲಿಕ್ಕೆ ಅವ್ರ ಕಾರ್ಯಕರ್ತರಂದ ಅವ್ರನ್ನು ಆತ್ಮಗಳೇ ಅಲ್ರಿ ಮೇಡಮ್. ಹೌದ್ರಿ ಮೇಡಮ್, ಆತ್ಮದಾಗೆ ಹೈಯರ್ ಲೆವೆಲ್ ಹೋಗಿ ಇದು ಮಾಡದವ್ರು. ಇಲ್ಲಿಂದ ಹೋಗಿ ಆತ್ಮಗಳು ಆ ಕೆಲಸ ತೊಡ್ಕೊಂಡಿರ್ತಾರ. ಈಗ ಪೀಟರ್ ರೆಸ್ಲು ಅವ್ರ ತಮ್ಮ ಪೀಟರ್ ರೆಸ್ಲು ಅವ್ರ ಸಹಾಯ ಕಾರ್ಯಕರ್ತರು ಕರಿತಿರ್ತಾರ ನೋಡ್ರಿ, ಆ ಟೈಪ್. ಅಲ್ಲಿ ಅವ್ರವ್ರ ಕೆಪಾಸಿಟಿ ತಕ್ಕಂಗ ಅವ್ರವ್ರ ಕೆಲ್ಸಗಳನ್ನ ಅಲ್ಲಿ ನಿಯುಕ್ತ ಮಾಡಿರ್ತಾರ್ರಿ ಅವ್ರ ಆತ್ಮ. ಅವ್ರು ಇರ್ತಾರ ಮೇಡಮ್ ಸಹಾಯ. ಆಮೇಲೆ ಇದು ಮೂಲ ಆಥರ್ ಯಾರ್ರಿ ಮೇಡಮ್? ಅದು ಅವೆರಡೇನು ತಂಡಗಳ ಹೆಸರು ಹೇಳಿದ್ರಲ್ಲ ಧನ್ವಂತರಿ ಇದ್ರೊಳಗ, ಅವ್ ಜಪಾನ್ ಚೈನೀಸ್ ಹೆಸರು ಇದ್ದಂಗ ಅವ, ಜಂಡು ಏನೋ ಅಂದ್ರಲ್ಲ. ಹೌದು, ನನಗೂ ಮೂಲ ಆಥರ್ ಯಾರು? ಮೂಲ ಆಥರ್ ಯುವನ್ಸ್ತು ಮತ್ತು ಜನಾಯ್ ಅಂತ. ಯುವನ್ಸ್ತು ಮತ್ತು ಜನಾಯ್ ಅಂತ ಹೇಳಿ ಈ ಮಾರ್ಗದರ್ಶನ ಮಾಡೋರಂತ. ಅದೇ ಅಂದ್ರ ಅದು ಅಲ್ಲ, ಮೂಲ ಆಥರ್ ಯಾರಂದ್ರಿ ಇದ್ರದ್ದು? ಅಲ್ಲ, ರೂಪಾ ವೆಂಕಟೇಶ್ ಅಂತ ಹೇಳಿ, ಅವರೇ ಬರ್ದಾರ? ಶ್ರೀಮತಿ ರೂಪಾ ವೆಂಕಟೇಶ್ ಅಂತ ಹೇಳಿ ಅವ್ರೊಬ್ರು ಮಾಸ್ಟರ್ ಮೇಡಮ್. 2008 ಒಳಗೆ ಇದಕ್ ಬಂದಾರ್ರಿ. ಅವ್ರಿಗೆ ಫಸ್ಟ್ 12 ಒಳಗೆ ಇದು ಇದಾಗಿ ಪುಸ್ತಕ ಹೊರಗ್ ಬಂದದ್ರಿ. ಅವ್ರಗ ಭೃಗು ಮಹರ್ಷಿ ಮತ್ತು ಅತ್ರಿ ಮಹರ್ಷಿಗಳು ಅವ್ರಿಗೆ ಧ್ಯಾನದೊಳಗೆ ಭೇಟಿಯಾಗಿ ಅವ್ರಿಗೆ ಇಂಟ್ಯೂಷನ್ ಬಂದು ಇವೆಲ್ಲ ಬರ್ದಿರೋದಂತ್ರಿ. ತಂಡಗಳ ಹೆಸರು ಯಾಕೋ ಹಂಗವ ಅಂತ. ಹೌದೌದು, ಚಿವನ್ಸ್ತು ಮತ್ತು ಜನಾಯ್ ಅಂತ ಹೇಳಿ. ಆಯ್ತು, ಮತ್ತೆ ಯಾರು ಶೇರ್ ಮಾಡ್ಕೊಳ್ರಿ ಜಲಕ್ಷ್ಮಿ. ಓಕೆ, ಮತ್ತೆ ಯಾರು ಶೇರ್ ಮಾಡ್ಕೊತೀರಿ? ಗಂಗಾ. ಅದೇ ಚೆನ್ನಾಗಿತ್ತು ಮೇಡಮ್. ಕೇಳಿದ್ದೆ ಕ್ವಶನ್ ನಾನು ಕೇಳ್ಬೇಕು ಅನ್ಕೊಂಡಿದ್ದೆ, ಅವ್ರು ಕ್ಲಿಯರ್ ಆಯ್ತು ನನ್ ಡೌಟ್. ಹೌದಾ? ಅದೇ ಅಲ್ಲಿ ಪರ್ಮನೆಂಟ್ ಆಗಿದ್ದಂತ ದೇವದೂತರು ಅಥವಾ ಇಲ್ಲಿ ಹೋದಂತ ಆತ್ಮಗಳು ಅಂತ ನನಗ. ಇಲ್ಲ, ಇಲ್ಲಿ ಹೋದಂತ ಆತ್ಮಗಳೇ ಅಲ್ಲಿ ಪರ್ಮನೆಂಟ್ ಆಗಿನೂ ಇರ್ತಾರ. ಅವ್ರು ಈ ಕೆಲ್ಸ ಮಾಡ್ಕೊತ
ಇಂಥ ಕೆಲ್ಸಗಳು ಮಾಡ್ಕೊತಾ ಸ್ಥಾಯಿ ನಿವಾಸಿಗಳು ಅವ್ರಿಗೆ ಇಲ್ಲಿ ದೇಹ ಬಿಟ್ಟು ಹೋದವ್ರಿಗೆ ಎಲ್ಲರಿಗೂ ಇಲ್ಲಿ ಪರ್ಮನೆಂಟ್ ಸ್ಥಾಯಿ ನಿವಾಸಿಗಳಂತೆ ಕರೀತಾರ. ಹೌದೇನ್ರಿ? ಇಲ್ಲಿ ದೇಹ ಬಿಟ್ಟು ಸೂಕ್ಷ್ಮ ಲೋಕದೊಳಗೆ ಇರ್ತಕ್ಕಂಥವ್ರಿಗೆ ಎಲ್ಲರಿಗೂ ಸ್ಥಾಯಿ ನಿವಾಸಿಗಳಂತಾರ. ಅವ್ರವ್ರ ಒಂದು ಆತ್ಮದ ವಿಕಾಸಕ್ಕೆ ಅನುಸಾರವಾಗಿ ಅಲ್ಲಿ ಅವರ ಒಂದು ಇಂಟ್ರೆಸ್ಟ್ ಗೆ ಅನುಸಾರವಾಗಿ ಅವ್ರಿಗೆ ಕೆಲಸಗಳು ಸಿಗ್ತಾವ ಅಲ್ಲಿನು. ಅವರು ಬ್ಯುಸಿ ಆಗಿರ್ತಾರ. ಇಂಥ ಕೆಲಸಗಳು ಬಹಳಷ್ಟು ಮಂದಿ ತೊಡಗಿಸ್ಕೊಂಡಿರ್ತಾರೆ. ಯಾಕಂದ್ರೆ ಈ ಘಟನೆಗಳು ಸಾಕಷ್ಟು ನಡೀತಾ ಇರ್ತಾವ, ಯಾವತ್ತೂ ನಡೀತಾನೆ ಇರ್ತಾವ. ಎಷ್ಟೊಂದ್ ಎಲ್ಲಾ ಕಡೆಗೂ ನಡೀತಿರ್ತಾವ. ಎಷ್ಟೋ ಆತ್ಮಗಳಿಗೆ ಮಾರ್ಗದರ್ಶನ ಮಾಡ್ಬೇಕಾಗಿರ್ತದ. ಹಿಂಗಾಗಿ ಅವರು ಈ ಕೆಲಸ ಮಾಡ್ತಿರ್ತಾರ. ಅದು ಬಹಳ ಶ್ರೇಷ್ಠ ಕೆಲಸ ಅಂತ, ಶ್ರೇಷ್ಠ ಕೆಲಸ ಅಂತ. ಸುಮ್ನೆ ಅಲ್ಲಿ ಇದ್ಕೊಂಡ್ ಬಿರೋರ್ನು ಇರ್ತಾರ, ಇಲ್ಲ ಅಂತಿಲ್ಲ. ಇಂಥ ಕೆಲಸ ಮಾಡೋರು ಬಹಳ ದೊಡ್ಡ ಶ್ರೇಷ್ಠ ಕೆಲಸ. ಮೇಡಮ್ ಆ ಕಾರ್ಯಕರ್ತರು ಮತ್ತ ಇದು ಜನ್ಮ ತಗೊಂಡ್ ಬರ್ತಾರೇನ್ರಿ ಮೇಡಮ್? ಕೆಲಸಗಳು ಮಾಡಿ ಕೆಲಸಗಳನ್ನ ಮಾಡ್ತಾರ. ಮತ್ತ ಅವ್ರಿಗೆ ಏನಾರ ಅನುಭವ ಪಡಿಬೇಕನ್ಸಿತ್ತು ಅಂತಂದ್ರೆ, ಅವ್ರಿಗೆ ಏನಾರ ಕರ್ಮಗಳದು ಇದು ಉಳ್ದಿತ್ತು ಅಂತಂದ್ರೆ, ಅಥವಾ ಅದ್ರ ಅವಶ್ಯಕತೆ ಅವ್ರ ಅವಶ್ಯಕತೆ ಇಲ್ಲಿ ಇತ್ತು ಅಂತಂದ್ರೆ ಭೂಮಿ ಮೇಲೆ ಬರ್ತಾರೆ. ಓಕೆ ಮೇಡಮ್, ಥ್ಯಾಂಕ್ ಯು. ಚೆನ್ನಾಗಿತ್ತು. ನಾಳೆ ಮತ್ತೆ ಭೇಟಿ ಆಗೋಣ ಇನ್ನಷ್ಟು ಧ್ಯಾನ, ಸ್ವಾಧ್ಯಾಯ, ಸತ್ಸಂಗದೊಂದಿಗೆ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಎವ್ರಿಬಡಿ. ಥ್ಯಾಂಕ್ ಯು ಅಕ್ಕ, ಥ್ಯಾಂಕ್ ಯು. ಓಕೆ, ಮಾಡಿ.